ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು, ಪಲ್ಯ ಎಲ್ಲ ರೆಡಿಯಾಗಿದೆ. ರೊಟ್ಟಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಆಗ್ಬಿಡತ್ತೆ. ಸುಬ್ಬು, ನನ್ನ ಮಗಳಿಗೆ ನಾನೇ ತಿನ್ನಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಹೇಗಾದರೂ ಮಾಡಿ ನೀವು ತಿನ್ನಿಸ್ತೀರಾ? ಮೊರೆ ಅಲ್ಲ, ಮನೇಲಿ ಎಲ್ಲರೂ ಇದ್ದಾರೆ ಅಂಥದ್ರಲ್ಲಿ ನೀವು ತಿನ್ನಿಸಿದ್ರೆ ಎಲ್ರಿಗೂ ಡೌಟ್ ಬರುತ್ತಲ್ಲ. ಸುಬ್ಬು, ಏನಾದರೂ ಮಾಡು ಸುಬ್ಬು. ಹಾಂ, ಒಂದು ಐಡಿಯಾ ಇದೆ ಮೊರೆ, ಹೇಳ್ತೀನಿ. ಅಬ್ಬಾ, ಅಂತೂ ರೊಟ್ಟಿಗೆ ಹಿಟ್ಟು ಕಲಸ ಆಯ್ತು. ಪಲ್ಯಕ್ಕೆ ತರಕಾರಿ ಒಂದು ಕಟ್ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾಗಿ ಪಲ್ಯ ಆಗ್ಬಿಡುತ್ತೆ. ಚಟ್ನಿಗೆಲ್ಲ ಹುರಿದಿಟ್ಕೊಂಡಿದೀನಿ, ಮಿಕ್ಸಿಗೆ ಒಂದು ಹಾಕ್ಬಿಟ್ರೆ ಅದು ಮುಗಿದೋಯ್ತು. ಏನ್ರಿ ಇದು, ಇಷ್ಟೆಲ್ಲ ನೀವು ಮಾಡ್ತಿದ್ದೀರಾ? ನಿಜವಾಗ್ಲೂ ಆಗತ್ತಾ? ಆಗಲ್ಲ ಅನ್ನೋ ಮಾತೇ ಇಲ್ಲ. ಏನೋ ಅಡಿಗೆ ಕೆಲಸ ಎಲ್ಲ ಜೋರಾಗಿ ನಡೀತಿದ್ಯಾ? ಇಂಥ ಟೈಮಲ್ಲೂ ಗಂಡ ಹೆಂಡತಿ ಒಟ್ಟಿಗೆ ಇರ್ಬೇಕಾ? ವರದಾ, ಇವಳು ಬೇಗ ತಿಂಡಿ ರೆಡಿ ಮಾಡ್ಲಿ. ನೀನೇನ್ ಮಾಡ್ತೀಯ ಇಲ್ಲಿ? ಆಚೆ ನಡಿ. ಅಮ್ಮ, ಅದು ನಾನು ನೀರ್ ಕುಡಿಯೋಣ ಅಂತ ಬಂದೆ ಅಷ್ಟು. ಸರಿ ಸರಿ, ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿಯಾ? ಪರವಾಗಿಲ್ವೇ, ಹಿಟ್ಟೆಲ್ಲ ಕಲ್ಸಿಟ್ಟಿದ್ಯಾ? ಬೇಗ ಮಾಡು. ಏನೇ ಹೊಸ ಸೀರೆ ಉಟ್ಕೊಂಡಿದ್ಯಾ? ಆಫೀಸ್ಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಅದು ಅತ್ತೆ, ಈ ಅಮ್ಮ ಅವಳು ಇನ್ ಮುಂದೆ ಮನೇಲೇ ಇರ್ತಾಳಲ್ವಾ, ಆಫೀಸ್ಗೆ ಹೋಗಕ್ಕೆ ಅಂತ ಒಂದಷ್ಟು ಹೊಸ ಸೀರೆಗಳು ತಗೊಂಡಿದ್ಲು. ಅದೆಲ್ಲ ವೇಸ್ಟ್ ಆಗತ್ತಲ್ವಾ, ಅದಕ್ಕೆ ನಾನೇ ಹೇಳ್ದೆ ಹಾಕು ಅಂತ. ಇವಾಗ ಅವಳ ಸೀರೆ ಮುಖ್ಯನಾ ಅಥವಾ ನಿನ್ಗೆ ತಿಂಡಿ ಆಗೋದ್ ಮುಖ್ಯನಾ? ಹೌದಮ್ಮ, ಅವಳು ಯಾವ ಸೀರೆ ಉಟ್ಕೊಬೇಕು ಉಟ್ಕೊಂಬಾರ್ದು ಎಲ್ಲ ನೀನೇ ಹೇಳ್ತೀಯಾ? ಇವಳಿಗೆ ಅಷ್ಟು ಸ್ವತಂತ್ರ ಇಲ್ವಾ ಈ ಮನೇಲಿ? ಆಯ್ತು ಬಿಡು, ನಿನ್ ಹೆಂಡತಿ ಸ್ವಾತಂತ್ರ್ಯನ ನಾನೇನ್ ಕಿತ್ಕೊಳ್ಳಲ್ಲ. ಒಟ್ನಲ್ಲಿ ಇವಳು ಮನೇಲೆ ಬಿದ್ದಿರ್ಬೇಕಷ್ಟೆ, ಕೆಲ್ಸಕ್ಕೆ ಹೋಗ್ಬಾರ್ದು. ಅಷ್ಟೇ ತಾನೇ ನಿಂಗೆ ಬೇಕಾಗಿರೋದು? ನಡಿ ನಡಿ, ಅವಳು ತಿಂಡಿ ರೆಡಿ ಮಾಡ್ಲಿ. ಹೋಗ್ ಹೋಗ್ ಹೋಗ್. ಸರಿ ಸರಿ, ಇನ್ 10 ನಿಮಿಷದಲ್ಲಿ ತಿಂಡಿ ಬರ್ಬೇಕು, ಹಸುವಾಗ್ತಿದೆ. ಸರಿ, ನಡಿ 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 ನಡಿ. ಸರಿ ವರ, ನೀ ಹೊಡಕ್ ರೆಡಿ ಆಗು. ಆಫೀಸ್ ಬ್ಯಾಗು ಫೈಲ್ಸು ಎಲ್ಲ ಇಟ್ಕೋ, ಯಾವ್ದು ಮರ್ತು ಹೋಗ್ಬೇಡ, ಸರಿನಾ? ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಿ ಬಾಕ್ಸ್ಗೆ ಹಾಕ್ತೀನಿ. ನೀನು ಹಿಂದ್ಗಡೆ ಬಾಗಿಲಿನ ಹೊರಟ್ಬಿಡು, ಸರಿನಾ? ನನಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀರಾ. ನಿಮ್ ಋಣನ ನಾನು ಹೇಗ್ ತೀರಿಸ್ಲಿ? ಸಮಾಧಾನ ಸಮಾಧಾನ, ಋಣನ ಈಗ ತೀರ್ಸೋದಕ್ಕಾಗೋದಿಲ್ಲ. ಏನೇ ಇದ್ರು ರಾತ್ರಿ ಇಟ್ಕೊಳ್ಳಿ. ಈಗ ಟೈಮ್ ಆಗ್ತಿದೆ, ನಡಿ ನಡಿ. ಸರಿ ವರ, ನೀವು ಹೊರಡು, ರೊಟ್ಟಿ ರೆಡಿ ಮಾಡ್ತೀನಿ. ಬಾಬಾ ಬಾಬಾ. ಶಿವಲ್ಲಿ ನನ್ನ ಅಮ್ಮನ ಹತ್ರ ಹೋಗೋದ ರೆಡಿ ಮಾಡ್ತೀನಿ. ಓ ಹೌದಲ್ಲ, ಸರಿ ಸರಿ ಸರಿ. ಏ ಇಂದ್ರ, ವರಲಕ್ಷ್ಮಿ ಈ ಮನೆ ಸೊಸೆ, ಈ ಮನೆಗೆ ಬೆಳಕಾಗಿರೋಳು. ವರದಾ ವರಲಕ್ಷ್ಮಿ ಇಬ್ರು ಚೆನ್ನಾಗಿ ಬಾಳ್ ಬದುಕಬೇಕು. ಆದಷ್ಟು ಬೇಗ ಈ ಮನೆಗೆ ಒಂದು ಮೊಮ್ಮಗು ಬರಬೇಕು. ಇಷ್ಟೆಲ್ಲ ಇರುವಾಗ ಹೆಣ್ಮಗು ಮೇಲೆ ದ್ವೇಷ ಸಾಧಿಸ್ತಿಯಲ್ಲ, ಇದರಿಂದ ಯಾರ್ ತಾನೇ ನೆಮ್ಮದಿಯಾಗಿರಕ್ಕಾಗತ್ತೆ ಹೇಳು? ದ್ವೇಷನಾ? ನಾನೆಲ್ರಿ ದ್ವೇಷ ಸಾಧಿಸ್ತಾ ಇದ್ದೀನಿ? ನಾನ್ ಮೊದ್ಲಿಂದ ಹೇಗಿದ್ದೀನೋ ಈಗ್ಲೂ ಹಾಗೇ ಇದ್ದೀನಪ್ಪ. ನನಗೆ ಯಾಕೋ ಹಂಗ ಅನ್ಸ್ತಿಲ್ಲ. ಮೊದಲು ವರಲಕ್ಷ್ಮಿ ಸೊಸೆಯಾಗಿ ಬಂದಾಗ ಕೋಪ ಮಾಡ್ಕೊಂಡಿದ್ದೆ, ಆದ್ರೆ ಈಗ ಅವಳಿಗೆ ಕಾಟ ಕೊಡ್ಲೇಬೇಕು ಅಂತಾನೆ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಏ ಇಂದ್ರ, ಅಷ್ಟಕ್ಕೂ ಅಂತ ಏನಾಯ್ತೆ? ಅಮ್ಮ, ನನಗ್ ಚೆನ್ನಾಗ್ ಗೊತ್ತು ನೀನೇನ್ ಅಷ್ಟು ಕೆಟ್ಟೋಳಲ್ಲ. ಆದ್ರೂ ನೀನು ವರಲಕ್ಷ್ಮಿನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ಯಾ ಅಂತಂದ್ರೆ ಅದ್ರ ಹಿಂದೆ ಏನೋ ಕಾರಣ ಇರ್ಬೇಕು. ಏನದು? ಕಾರಣನೂ ಇಲ್ಲ, ಎಂತದ್ದು ಇಲ್ಲ. ನನ್ ಮನ್ಸಿಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡೋಳ್ ನಾನು ಅಷ್ಟೇ. ಹಾಗಿದ್ರೆ ಮನ್ಸನ್ನೇ ಬದಲಾಯಿಸ್ಬಿಡು.
ಮನ್ಸು ಹೀಗೆ ಇದ್ರೆ ಮನುಷ್ಯನ್ನ ಹಾಳು ಮಾಡತ್ತೆ. ಆಹಾ, ಆ ಪುಟ್ಟ ಹುಡುಗಿಗಿರೋ ಬುದ್ಧಿ ವಿವೇಕ ನಿನಗಿಲ್ವಲ್ಲೇ? ನೋಡೇ ಇದ್ರ ವಯಸ್ಸಾಗ್ತಾ ಆಗ್ತಾ ನಾವು ಸುತ್ತಮುತ್ತಲು ಇರೋ ಜನನ್ನ ಪ್ರೀತಿ ಮಾಡಬೇಕು. ಆಗ ನಾವು ಸಾಯುವಾಗ ಒಂದು ಹನಿ ನೀರಾದ್ರೂ ಸಿಗುತ್ತೆ. ಅದ್ಬಿಟ್ಟು ನಾವ್ ಹೇಳ್ದಂಗೆ ಕೇಳ್ಬೇಕು, ಎಲ್ಲರೂ ನಮ್ ಕೈ ಕೆಳಗಡೆನೆ ಇರ್ಬೇಕು ಅಂತಂದ್ರೆ ಸತ್ ಮೇಲೆ ಕಣ್ಣೀರ್ ಹಾಕಕ್ 4 ಜನ ಇರಲ್ಲ. ಅಯ್ಯೋ ಬಿಡ್ತು ಅನ್ರಿ, ಸಾಯೋ ಮಾತು ಯಾಕೆ ಆಡ್ತೀರಾ? ಅಷ್ಟಕ್ಕೂ ನಾನು ಅಷ್ಟು ಸುಲಭವಾಗಿ ಸಾಯೋಳಲ್ಲ ಬಿಡಿ. ಹೌದು, ಅಮ್ಮ ಕೊಡೋ ಹಿಂಸೆಯಿಂದ ಬೇರೆಯವ್ರಿಗೆ ಸಾಯ್ಬೇಕು ಅನ್ಸತ್ತೆ ಹೊರತು ಅಮ್ಮಂಗೆ ಏನು ಅನ್ಸಲ್ಲ. ನೋಡಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವ್ಯಾರು ನನಗೆ ಹೇಳ್ಕೊಡೋದ್ ಬೇಕಾಗಿಲ್ಲ, ಅರ್ಥ ಆಯ್ತಾ? ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ಆಯ್ತಮ್ಮ, ಸರಿ, ನಾವ್ಯಾರು ನಿಂಗೆ ಬುದ್ಧಿ ಹೇಳಕ್ ಬರಲ್ಲ. ಆದ್ರೆ ಇತ್ತೀಚೆಗೆ ಆ ಕಾಂತಮ್ಮನ್ ಜೊತೆ ಜಾಸ್ತಿ ಸೇರ್ತಾ ಇದ್ಯಾ? ನನಗೊಂದು ಡೌಟು, ಆ ಕಾಂತಮ್ಮ ಏನಾದ್ರೂ ಕಿವಿ ಚುಚ್ಚಿ ನಿನ್ ಕೈಲಿ ಹೀಗೆಲ್ಲ ಮಾಡಿಸ್ತಿದಾರಾ ಅಂತ. ಸುಬ್ಬು, ಪಲ್ಯ ಎಲ್ಲ ರೆಡಿಯಾಗಿದೆ. ರೊಟ್ಟಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಆಗ್ಬಿಡತ್ತೆ. ಸುಬ್ಬು, ನನ್ನ ಮಗಳಿಗೆ ನಾನೇ ತಿನ್ನಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಹೇಗಾದರೂ ಮಾಡಿ ನೀವು ತಿನ್ನಿಸ್ತೀರಾ? ಮೂರೇ, ಅಲ್ಲ ಮನೇಲಿ ಎಲ್ಲರೂ ಇದ್ದಾರೆ ಅಂಥದ್ರಲ್ಲಿ ನೀವು ತಿನ್ನಿಸಿದ್ರೆ ಎಲ್ರಿಗೂ ಡೌಟ್ ಬರುತ್ತಲ್ಲ. ಸುಬ್ಬು, ಏನಾದರೂ ಮಾಡು ಸುಬ್ಬು. ಹಾ, ಒಂದು ಐಡಿಯಾ ಇದೆ ಮೂರೇ, ಹೇಳ್ತೀನಿ. ಘಮ ಘಮ ಬಾವ, ನಿನ್ನ ಮೂಗು ಸುಮ್ಮನೆ ನೋಡಕ್ಕಷ್ಟೇ ಉದ್ದ ಇರೋದು, ಈ ಆರ್ಟಿಫಿಷಿಯಲ್ ಹೂ ತರ. ನನ್ ನೋಡು ಎಷ್ಟು ಬೇಗ ವಾಸನೆಯನ್ನ ಗ್ರಹಣ ಮಾಡುತ್ತೆ. ಎಣಗಾಯಿ ಘಮ 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 ಅಂತಿದೆ ಬಾವ. ಅಷ್ಟೇನಾ? ನನ್ನ ಮೂಗು ವಾಸನೆ ಕಳ್ಕೊಂಡ್ಬಿಟ್ಟಿದ್ದೆ. ಯಾಕೋ ಯಾಕೋ ನೀನು ಕಟ್ಕೊಟ್ಟು. ಮೇಡಮ್, ಮೇಡಮ್, ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೆ. ಓ